ಹಲೋ ಗಾಯ್ಸ್, ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ಒಂದು ವ್ಲಾಗನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕಂಪ್ಲೀಟ್ ವ್ಲಾಗ್ ಏನಾಗಿರುತ್ತೆ ಅಂತ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅಲ್ವಾ, ತಮ್ಬ್ಲೈನ್ ನೋಡಿ. ಸೊ ವರ್ಷದ ತಿಥಿ ಕಾರ್ಯ ಅತ್ತೆದು ಎಷ್ಟು ಬೇಗ ವರ್ಷನೇ ಆಯಿತು. ನಿಜವಾಗ್ಲೂ ನಮಗೆ ದಿನಗಳು ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ಈ ಒಂದು 2025ರಲ್ಲಿ. ಬಟ್ ನನಗಿನ್ನ ನೋವು ನನ್ನ ಯಜಮಾನ್ರಿಗೆ ತುಂಬಾ ಇದೆ. ಬಟ್ ಅವ್ರು ಹೇಳ್ಕೊಳ್ಳಲ್ಲ ಆ್ಯಂಡ್ ತೋರಿಸ್ಕೊಳ್ಳೋದು ಇಲ್ಲ. ಆ್ಯಂಡ್ ಕೆಲವೊಬ್ರು ಅಂದ್ಕೊಳ್ಬೋದು ಇದೆಲ್ಲ ಒಂದು ಕಂಟೆಂಟ ನಮ್ಮ ಜೊತೆ ಏನಕ್ಕೆ ಶೇರ್ ಮಾಡಬೇಕು ಅಂತ. ನಿಜವಾಗ್ಲೂ ಇಷ್ಟ ಇದ್ದರೆ ನೋಡಿ, ಇಲ್ಲಾಂದರೆ ಖಂಡಿತವಾಗ್ಲೂ ಸ್ಕಿಪ್ ಮಾಡಿ, ಏನೂ ಬೇಜಾರಿಲ್ಲ. ಬಿಕಾಸ್ ಈ ಎಲ್ಲ ಮೂಮೆಂಟ್ಸ್ ನಮ್ಮ ನೆನಪುಗಳಿಗೋಸ್ಕರ ನಮಗೆ ತುಂಬ ನೋವಾದಾಗ ಅಥವಾ ನಮ್ಮ ಅತ್ತೆದು ತಿಥಿ ಕಾರ್ಯ ಹೇಗಾಯಿತು ಅಂತ ನೋಡೋದಕ್ಕಾದರೂ ನಾವು ಇದನ್ನೆಲ್ಲನೂ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೂ ಕೂಡ ಅತ್ತೆದು ತಿಥಿ ಕಾರ್ಯ ಹೇಗಾಯಿತು ಅಂತ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಕ್ಯಾಪ್ಚರ್ ಮಾಡಿದ್ದೀನಿ, ಆಯಿತಾ. ತಿಥಿ ಕಾರ್ಯಕ್ಕೆ ಒಂದಿನ ಮುಂಚೆ ಆ್ಯಂಡ್ 2 ದಿನ ಮುಂಚೆನೇ ಎಂಟೈರ್ ಮನೆ ಕೂಡ ಕ್ಲೀನ್ ಮಾಡಿಟ್ಕೊಂಡಿದ್ದೆ ನಾನು. ಬಟ್ ಅದನ್ನೆಲ್ಲ ಏನೂ ನಾನು ಕ್ಯಾಪ್ಚರ್ ಮಾಡಲಿಲ್ಲ. ಆ್ಯಂಡ್ ಅತ್ತೆದು ತಿಥಿ ಕಾರ್ಯ ಬಂದು ನಾವು ಮಾಡ್ತಿರೋದು ನನ್ನ ಹಸ್ಬೆಂಡ್ ಹುಟ್ಟಿ ಬೆಳೆದಿರೋ ಊರಲ್ಲಿ, ಅಂದರೆ ಅತ್ತೆದು ಎಲ್ಲಿ ಮಣ್ಣು ಮಾಡಿದ್ವಿ ಅಲ್ಲೇ ಮಾಡಬೇಕು ಅಂತ. ಬಟ್ ಇಲ್ಲಿ ನಾನು ಮನೇಲಿ ಪೂಜೆ ಮಾಡಿ ಆಮೇಲೆ ಹೊರಡೋಣ ಅಂತ ಹೇಳಿ ಬೆಳಗ್ಗೆನೇ ಎದ್ದು ಬೈ 7ಗೆಲ್ಲನೂ ಕಂಪ್ಲೀಟಾಗಿ ಅತ್ತೆಗೆ ಹೂವು ಎಲ್ಲ ಮುಡಿಸಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಕಂಪ್ಲೀಟಾಗಿ ಭಕ್ತಿಯಿಂದ ಪೂಜೆ ಮಾಡಿದೆ. ನಿಜವಾಗ್ಲೂ ನಮ್ಮ ಅತ್ತೆನ ಕಳ್ಕೊಂಡಿರೋ ನೋವು ಆನ್ ಕ್ಯಾಮ್ರಾ ಎಷ್ಟೋ ಜನ ನೋಡಿ ಇವಳಿಗೆ ಅತ್ತೆದು ಸತ್ತೋಗಿರೋದು ನೋವೇ ಇಲ್ಲ, ಅದು ಇದು ಅಂತ ಹೇಳಿ ಜಡ್ಜ್ ಮಾಡಿಬಿಡ್ತಾರೆ. ಬಟ್ ನಾನು ಖುಷಿಯಾಗಿರೋದನ್ನೇ ನನ್ನ ಅತ್ತೆ ಯಾವಾಗಲೂ ಬಯಸ್ತಾ ಇದ್ದಿದ್ದು. ನನ್ನ ಕ್ಯಾರೆಕ್ಟರ್ ಏನು ಅಂತ ನನ್ನ ಅತ್ತೆಗೆ ಗೊತ್ತು. ಬಟ್ ಅವರು ನಮ್ಮ ಜೊತೆ ಇಲ್ಲ ಅನ್ನೋ ನೋವು ಖಂಡಿತವಾಗ್ಲೂ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಸದಾಕಾಲ ಇರುತ್ತೆ. ನೋಡೋರು ಆಡೋರು 1000 ಅಂದ್ಕೊಳ್ಬೋದು. ಬಟ್ ನಮ್ಮ ಮನೆಯ ಒಬ್ಬ ವ್ಯಕ್ತಿನ ಕಳ್ಕೊಂಡಿರೋ ನೋವು ಸದಾಕಾಲ ನಮಗೆ ಯಾವಾಗಲೂ ಇರುತ್ತೆ. ಎಂಟೈರ್ ಫುಡ್ ಮತ್ತು ಅತ್ತೆಗೆ ಏನೆಲ್ಲ ಇಷ್ಟ ಆಗುತ್ತೆ ಅದನ್ನು ಎಲ್ಲನೂ ನಾವು ಅಲ್ಲೇ ಹೋಗಿ ಊರಲ್ಲಿ ಮಾಡೋದ್ರಿಂದ ಇಲ್ಲಿ ಮನೇಲಿ ನಾನು ಸ್ಪೆಷಲಾಗಿ ಏನು ಅಡುಗೆ ಮಾಡಿರಲಿಲ್ಲ. ಆ್ಯಂಡ್ ನಮಗೆ ಟಿಫನ್ಗೆ ರಾಜು ಹೋಟೆಲಿಂದನೇ ತೊಗೊಂಡು ಬಂದಿದ್ದರು. ಬೇಗ ಬೇಗ ನಾವು ರೆಡಿ ಆಗಿಬಿಟ್ಟು ರೀಚ್ ಆಗಬೇಕಾಗಿತ್ತು. ಸೊ ಸಿಂಪಲ್ಲಾಗಿದೆ ಅತ್ತೆಗೆ ಪೂಜೆ ಮಾಡಿದೆ. ಆ್ಯಂಡ್ ಅಲ್ಲಿ ತಾಳಿ ಬೊಟ್ಟು ಮಾತ್ರ ಇಟ್ಟಿದ್ದೆ ಅತ್ತೆಗೆ. ಸ್ಯಾರಿ ಎಲ್ಲ ಏನೂ ಇರಲಿಲ್ಲ, ಎಲ್ಲ ಅಲ್ಲೇ ಫೋಟೋ ಹತ್ರನೇ ಇಡಬೇಕು ಅಂತ ಹೇಳಿದರು. ನಮ್ಮ ಮನೆಯಿಂದ ಅತ್ತೆ ಊರಿಗೆ ಆಲ್ಮೋಸ್ಟ್ 9ರಿಂದ 10 ಕಿಲೋಮೀಟರ್ ಆಗುತ್ತೆ. ಆನ್ ದ ವೇನೇ ಹೋಗ್ತಾ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡು ಹೋಗಬೇಕಾಗಿತ್ತು. ಸೊ ತೊಗೊಂಡು ನಾವು ರೀಚ್ ಆಗೋಷ್ಟೊತ್ತಲ್ಲಿ 10:15 ಆಗೋಗ್ಬಿಟ್ಟಿತ್ತು. ಸೊ ನಾವು ಹೋಗೋಷ್ಟೊತ್ತಲ್ಲಿ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೆಲವೊಂದು ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿನ ತೊಗೊಂಡಿದ್ವಿ ನಾವು. ಒಟ್ಟಾರೆ ಎಲ್ಲರೂ ಸೇರಿದ್ದು ಆ ದಿನ ತುಂಬಾ ಖುಷಿ ಇತ್ತು. ಮಕ್ಕಳಿಗಂತೂ ಒಂದು ರೀತಿ ಹಬ್ಬದ ಥರ. ಇನ್ನು ಫುಡ್ಡೆಲ್ಲ ಒಂದು ಅತ್ತೆಗೆ ಏನು ಇಷ್ಟ ಆಗುತ್ತೆ, ಅದರಲ್ಲೂ ಎಸ್ಪೆಷಲಿ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಸೊ ಅದರಲ್ಲೇ ಒಂದು 7-8 ರೆಸಿಪಿ ಥರ ಮಾಡಿಸಿದ್ವಿ. ಆಲ್ಮೋಸ್ಟ್ ಕುಕ್ಕಿಂಗ್ ಎಲ್ಲ ಮುಗಿಸೋಷ್ಟೊತ್ತಲ್ಲಿ ಮಧ್ಯಾಹ್ನ 2:30-3 ಗಂಟೆ ಮೇಲೇ ಆಗೋಗಿತ್ತು. ಆ್ಯಂಡ್ ನಾವು ಪೂಜೆ ಮಾಡೋಕ್ಕೆ ಹೊರಡಬೇಕಾಗಿರೋದು ಕೂಡ ಒಳ್ಳೆ ಟೈಮು 3 ಗಂಟೆ ಮೇಲಿನೇ ಅಂತ ಹೇಳಿದರು. ಕೆಲವೊಂದು ಅರೇಂಜ್ಮೆಂಟ್ಸ್ ಎಲ್ಲ, ಅಂದರೆ ಈ ಸಮಾಧಿ ಕಟ್ಟೋದು ವರ್ಷದಲ್ಲಿ ಒಂದಿನ ಕಮ್ಮಿ ಅಂತ ಹೇಳ್ತಾರಲ್ವ, ಆ ದಿನಕ್ಕೇ ನಾವು ಎಲ್ಲನೂ ಮುಗಿಸಿದ್ವಿ. ಅದೇ ದಿನ ಅಂತೂ ಕಟ್ಟಿದ್ದಲ್ಲ, ಒಂದಿನಕ್ಕೆ ಮುಂಚೆನೇ. ನಂಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ನನ್ನ ಹಸ್ಬೆಂಡ್ ಊರಲ್ಲಿ ಮೇಯ್ನ್ ಥಿಂಗ್ ಅಂದರೆ ಈ ಒಂದು ವಾತಾವರಣ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನಾವು ಹೋಗೋದೇ ಯಾವಾಗಲಾದರೂ ಒಂದು ಸಲಿನ. ಸೊ ಆ ಒಂದು ಸಲಿಗೆ ಹೋದಾಗ್ಲೇ ಮನಸಾರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಬಿಡ್ತೀನಿ ನಾನು. ಆ ಥರ ನನಗೆ ಅಲ್ಲಿರೋ ಜನಗಳ ಪ್ರೀತಿನೂ ಅಷ್ಟೇ ಅದ್ಭುತವಾಗಿ ಹಿಂದೆ ಒಂದು ಮುಂದೆ ಒಂದು ಇಲ್ದಿರ ಅಷ್ಟು ಏನು ಹೇಳ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ. ಸೊ ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇನ್ನು ನಾವು ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ 4:15 ಹತ್ತತ್ರ ಆಗಿತ್ತು. ಒಳ್ಳೆ ಟೈಮ್ ನೋಡಿಕೊಂಡೆ ಪೂಜೆಗೆ ಹೊರಟ್ವಿ. ಬಟ್ ಇಲ್ಲಿ ಏನಂತಂದರೆ ನಾವು ಊಟ ಎಲ್ಲ ಹಾಕೋದಿಲ್ಲ, ಎಡೆ ಥರ ಊಟ ಎಲ್ಲ ಹಾಕಲ್ಲ. ಬರೀ ಫ್ರೂಟ್ಸು, ಅತ್ತೆಗೆ ಏನು ಇಷ್ಟ ಆಗುತ್ತೆ ಸ್ವೀಟ್ಸು, ಎಲೆ ಅಡಿಕೆ ಆ ಥರದ್ದೆಲ್ಲ ಮಾತ್ರ ಅಷ್ಟೇ ತೊಗೊಂಡೋಗಿ ಪೂಜೆ ಮಾಡೋದು. ಆ್ಯಂಡ್ 3 ದಾರಿಲೆಲ್ಲರೂ ಕೂಡ ಈ ಟೈಮಲ್ಲಿ ಪೂಜೆ ಮಾಡೋದಿಲ್ಲ. ಆ್ಯಂಡ್ ಎಂಟೈರ್ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಎಲ್ಲರೂ ಇದ್ದರು. ಕೆಲವೊಬ್ಬರನ್ನ ಎಲ್ಲರೂ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಎಲ್ಲರೂ ಬಂದಿರಲಿಲ್ಲ, ಸ್ವಲ್ಪ ಜನ ಮಿಸ್ ಆಗಿದ್ರು. ಆ್ಯಂಡ್ ನನ್ನ ಫ್ಯಾಮಿಲಿ ಕಡೆಯಿಂದ ಕೂಡ ಎಲ್ಲರೂ ಕರೆದಿದ್ದೆ. ಬಟ್ ಲಾಂಗ್ ಟ್ರಾವೆಲ್ ಆಗುತ್ತೆ
ಆಗುತ್ತೆ, ಅಪ್ಪಂಗೆ ಹುಷಾರಿಲ್ಲ, ಒಂದು ಸ್ಟ್ರಾಂಗ್ ರೀಸನ್ ಇದೆ. ಸೊ ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ. ಆ್ಯಂಡ್ ಇನ್ನು ನಾವು ಬಂದ್ವಿ. ಬಂದಾದಮೇಲೆ ಪೂಜೆ ಎಲ್ಲ ಶುರು ಮಾಡಿದ್ವಿ. ಆ್ಯಂಡ್ ಎಂಟೈರ್ ಗ್ರಾನೈಟ್ ಹಾಕಿ ಫುಲ್ ಕಂಪ್ಲೀಟ್ ಸಮಾಧಿಗೆ ಸಿಕ್ಕಾಪಟ್ಟೆ ಖರ್ಚಾಗಿದೆ, ಆಲ್ಮೋಸ್ಟ್ ಹತ್ತತ್ರ 1,00,000ದವರೆಗೂ. ಯಾಕಂದರೆ ಒರಿಜಿನಲ್ ಗ್ರಾನೈಟ್ ಕಲ್ಲಿಂದ ಮಾಡಿಸಿದ್ದು. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ನಂಗೆ ಪಾಸಿಬಲ್ ಆದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ, ನೀವು ಚೆಕ್ ಇಟ್ ಔಟ್ ಮಾಡಿ ಆಯಿತಾ. ಬಿಕಾಸ್ ಒನ್ ಟೈಮ್ ಕಟ್ಟೋದು ಇದು, ಪದೇ ಪದೇ ಕಟ್ಟೋದಲ್ಲ. ಆ್ಯಂಡ್ ಈ ಒಂದು ಕಾರ್ಯ ಎಲ್ಲ ನಾವು ಒಂದಿನಕ್ಕೆ ಮುಂಚೆನೇ ಮಾಡಿಟ್ಕೊಂಡಿದ್ವಿ. ನಾ ಹೇಳ್ದಂಗೆ ಸಮಾಧಿ ಎಲ್ಲ ಕಟ್ಟೋದು ಅದೇ ದಿನ ಕಟ್ಟಬಾರ್ದು. ಒಬ್ಬೊಬ್ರದ್ದು ಸಂಪ್ರದಾಯ ಒಂದೊಂದು ರೀತಿ ಇರುತ್ತೆ. ಸೊ ನಮ್ದು ಇದೇ ಥರ. ಆ್ಯಂಡ್ ರಾಜು ಅವರ ತಂಗಿ ಆ್ಯಂಡ್ ತಮ್ಮಂದಿರು, ಅವ್ರ ಚಿಕ್ಕಮ್ಮ, ಚಿಕ್ಕಪ್ಪ, ತಂಗಿ ಮತ್ತು ಅವ್ರ ದೊಡ್ಡಪ್ಪನ ಮಕ್ಕಳು, ಹಾಗೆ ನಮ್ಮ ಮಾವ ಆ್ಯಂಡ್ ಅತ್ತೆಯ ತಮ್ಮಂದಿರು, ಅವ್ರ ಫ್ಯಾಮಿಲಿ, ಒಟ್ಟಾರೆ ಎಲ್ಲರೂ ಒಂದು 30-40 ಮೆಂಬರ್ಸ್ ನಾವು ಅಲ್ಲಿದ್ವಿ. ಎಲ್ರದ್ದು ಇಷ್ಟೇ ಅಲ್ವಾ ಜೀವನ. ಯಾರೂ ಶಾಶ್ವತ ಅಲ್ಲ, ಎಲ್ಲರೂ ಕ್ಷಣಿಕನೇ. ಇದ್ದಷ್ಟು ದಿನ ನೆಮ್ಮದಿಯಾಗಿ, ಚೆನ್ನಾಗಿ, ಸಂತೋಷವಾಗಿ, ಒಬ್ರು ಕೇಡು ಬಯಸ್ದಿರ, ಒಬ್ರಿಗೆ ಮೋಸ ಮಾಡ್ದಿರ, ಒಬ್ರಿಗೆ ದ್ರೋಹ ಮಾಡ್ದಿರ, ನಾವಾಯಿತು ನಮ್ಮ ಕೆಲಸ ಆಯಿತು, ನಮ್ಮನ್ನು ನಂಬ್ಕೊಂಡು ಬಂದವ್ರಿಗೆ ನಾವು ಒಳ್ಳೆಯದನ್ನು ಬಯಸ್ತಾ, ಅಥವಾ ನಮಗೇನಾದರೂ ಗೊತ್ತಿದ್ದು ಮತ್ತೊಬ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದನ್ನು ಶೇರ್ ಮಾಡ್ತಾ ಒಂದು ಸಂತೋಷವಾದ ಜೀವನ ನಡೆಸೋದೇ ಒಂದು ಒಳ್ಳೆ ಏನು ಜೀವನದ ಅರ್ಥ ಅಂತ ನಾನು ಹೇಳ್ತೀನಿ. ನಂಗೆ ಅದೆಲ್ಲ ಅನ್ನಿಸ್ತಾ ಇತ್ತು ಗೊತ್ತಾ. ಬಿಕಾಸ್ ಇವತ್ತಿದ್ದವ್ರು ನಾಳೆ ಇಲ್ಲ. 1 ವರ್ಷನೇ ಆಗೋಯ್ತಾ ನಮ್ಮ ಅತ್ತೆ ನಮ್ಮನ್ನೆಲ್ಲ ಬಿಟ್ಟೋಗಿ. ಯಾಕಂದರೆ ಆ ವ್ಯಕ್ತಿ ಮತ್ತೆ ಸಿಗೋದಿಲ್ಲ. ಬಿಕಾಸ್ ನಾವು ಎಷ್ಟು ನಾನು ಒಂದು ಮನೆಯ ಮಗಳಾಗಿ ಇನ್ನೊಂದು ಮನೆಗೆ ಸೊಸೆಯಾಗಿ ಬಂದಾಗ ಎಷ್ಟು ಸಂತೋಷವಾಗಿದ್ದೀನಿ, ಎಷ್ಟು ನೆಮ್ಮದಿಯಾಗಿದ್ದೀನಿ, ಅದಕ್ಕೆಲ್ಲ ಕಾರಣ ನನ್ನ ಅತ್ತೆನೇ ಆಗಿದ್ರು ಗೊತ್ತಾ. ಯಾಕಂದರೆ ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ ನಾವು 2-2 ತಿಂಗಳಿಗೆ, ಒಂದೊಂದು ತಿಂಗಳಿಗೆ ಎಷ್ಟು ದೊಡ್ಡ ದೊಡ್ಡ ತಲೆ ಹೋಗೋ ವಿಷಯಗಳೇ ಅಲ್ಲ. ಆದರೂ ಕೂಡ ಸೂಸೈಡು, ಸುಮ್ಮನೆ ಆ ಜೀವನಕ್ಕೆ ಬೆಲೆನೇ ಇಲ್ಲ ಅನ್ನೋ ಥರ ಸತ್ತೋಗ್ತಾರೆ. ಸೊ ಆ ಥರ ಎಲ್ಲ ಮಾಡಬಾರ್ದು. ನಿಜವಾಗ್ಲೂ ಹೆಣ್ಮಕ್ಳಿಗೆ ತಾಯಿ ಅತ್ತೆ ಆಗೋಕ್ಕಾಗಲ್ಲ ಅಂತ ಹೇಳ್ತಾರೆ, ಅತ್ತೆ ತಾಯಿ ಆಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಬಟ್ ನನಗೆ ನನ್ನ ವಿಷಯದಲ್ಲಿ ನಿಜವಾಗ್ಲೂ ನನ್ನ ಅಮ್ಮಂಗಿನ್ನ ಮೀರಿಸಿದ್ರು ಅಂತ ಹೇಳಿದ್ರೆ ಅದು ಒಂದೆಲ್ಲೋ 10% ತಪ್ಪಾಗುತ್ತೆ ಅಷ್ಟೇ. ಮಿಕ್ಕಿದ 90% ನನ್ನ ಅತ್ತೆ ತಾಯಿಯಾಗಿಯೇ ಇದ್ದರು. ಯಾವತ್ತೂ ಅಷ್ಟೇ ನಾನು ಅವ್ರ ಹಿಂದೆ ಮಾತಾಡಿಲ್ಲ. ಯಾವುದಾದ್ರೂ ಸಣ್ಣ ಪುಟ್ಟ ಅಯ್ಯೋ ಅತ್ತೆ ನೀನು ಅಡುಗೆ ಮಾಡು, ನಾನು ಅಡುಗೆ, ಈ ಥರ ಒಂದು ಅದು ವಿಷಯನೇ ಇಲ್ಲ. ಆ ಥರ ವಿಷಯಕ್ಕೆ ನಾವು ಮಾತಾಡ್ದಿರ ಇದ್ದಿದ್ವಿ. ಅದನ್ನು 1-2 ದಿನ ಅಂದರೆ ಹೆಚ್ಚೆಚ್ಚು ಅಷ್ಟೇ. ಬಿಟ್ಟರೆ ಯಾವತ್ತೂ ನಾನು ಅವ್ರ ಮೇಲೆ ಕೋಪ ಮಾಡ್ಕೊಂಡವರಲ್ಲ, ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಡವರಲ್ಲ. ಬಟ್ ಇವತ್ತು ಅವರಿಲ್ಲ, ಈ ಜನ್ಮಕ್ಕೆ ಅಷ್ಟೇ ಮುಗೀತು. ನನ್ನ ಅತ್ತೆ ಅನ್ನೋ ಒಂದು ಪಾತ್ರ ಮುಗೀತು ಅಷ್ಟೇ. ಮತ್ತು ಇನ್ಯಾರೂ ನನ್ನ ಸ್ವಂತ ಅತ್ತೆ ಅಂತ ಅನ್ಕೊಳಕ್ಕಾಗಲ್ಲ. ಇರ್ಬೋದು, ಬಟ್ ಅವ್ರು ಯಾರೂ ನನ್ನ ಯಜಮಾನ್ರ ಅಮ್ಮ ಆಗೋಕ್ಕಾಗಲ್ಲ, ನನ್ನ ಅತ್ತೆ ಸ್ವಂತ ಅತ್ತೆ ಆಗೋಕ್ಕಾಗಲ್ಲ. ಸೊ ಇದೇ ಓಡ್ತಾ ಇತ್ತು ತಲೆಯಲ್ಲಿ. ಸೊ ನಾನೇ ಇಷ್ಟೆಲ್ಲ ಹೇಳ್ತಾ ಇರಬೇಕು ಅಂತ ಹೇಳಿದ್ರೆ ರಾಜುಗಿನ್ ಯಾವ ಲೆವೆಲ್ಗೆ ನೋವಿರ್ಬೋದು ಹೇಳಿ. ನಿಜವಾಗ್ಲೂ ಅವ್ರ ಅಮ್ಮ ಅಂದರೆ ಅವ್ರಿಗೆ ತುಂಬ ಅಂದರೆ ತುಂಬಾ ಇಷ್ಟ. ಯಾರಿಗೇ ಆಗಲಿ ಒಂದು ಗಂಡು ಮಗುಗೆ ಅಮ್ಮ ಅಂತ ಅಂದರೆ ಅಷ್ಟೇ ಪ್ರೀತಿ ಇರುತ್ತೆ. ಸೊ ಎಷ್ಟು ಹೇಳಿದ್ರು ನನ್ನ ಅತ್ತೆ ವಾಪಸ್ ಬರಲ್ಲ. ಬಟ್ ಕಂಪ್ಲೀಟ್ಲಿ ಪೂಜೆ ಮುಗಿಸ್ಕೊಂಡು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳಿ ಒಂದು ನೋವಿಂದನೇ ಪೂಜೆ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಇನ್ನೇನು ಅಡುಗೆ ಪ್ರಿಪ್ರೇಷನ್ ಎಲ್ಲ ಫುಲ್ ಮುಗ್ದಿತ್ತು. ಬಟ್ ಮುದ್ದೆ ಮಾತ್ರ ಬಿಸಿಯಾಗಿ ಮಾಡಬೇಕಿತ್ತು. ಆ್ಯಂಡ್ ನಾನು ಫಸ್ಟ್ ಟೈಮ್ ಈ ಒಂದು ಸಾಹಸಕ್ಕೆ ಕೈ ಹಾಕಿದೆ ಅಂತ ಅಲ್ಲಿ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರು. ಬಟ್ ಅದನ್ನೆಲ್ಲ ನಮ್ಮ ಲಡ್ಡು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡು ಅಂತ ಹೇಳಿದ್ರೆ ಅವ್ನಿಗೆ ಆಟದ್ದೇ ಬ್ಯುಸಿ ಆಗಿಬಿಟ್ಟಿತ್ತು. ಬಟ್ ನಾನು ಮಗುಗೇನು ರಿಸ್ಕ್ ಕೊಡೋದು ಬೇಡ ಅಂತ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಕ್ಯಾಪ್ಚರ್ ಮಾಡಿಕೊಂಡೆ. ಮುದ್ದೆ ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಮಾಡ್ತಾ ಇರೋದು. ನಾನು ಯೂಶ್ವಲಿ ಮಾಡಲ್ಲ. ಬಟ್ ಅಲ್ಲಿ ಆಂಟಿ ನನಗೆ ಇಷ್ಟೇ ನೋಡು ಈ ಥರ ಅಂತ ಹೇಳ್ಕೊಡ್ತಾ ಇದ್ರು. ಬಟ್ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಂಜಾಯ್ ಮಾಡ್ತಿದ್ದೆ ನಾನು ಫಸ್ಟು ಒಂದೊಂದು ಮೂಮೆಂಟನ್ನು. ಯಾಕಂದರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ರಲ್ವ ಅದಕ್ಕೋಸ್ಕರ. ಆ್ಯಂಡ್ ಇನ್ನು ರೆಸಿಪೀಸ್ ಬಂದು ಚಿಕನ್ ಕಬಾಬು, ಮಟನ್ ಸಾಂಬಾರು, ಚಿಲ್ಲಿ ಚಿಕನ್ನು, ಅನ್ನ ರಸಮ್ ಕಬಾಬು, ಪಾಯಸ, ಇನ್ನೂ 1-2-3 ಐಟಮ್ಸ್ ಅನಿಸುತ್ತೆ. ಸೊ ಅದನ್ನೆಲ್ಲ ಮಾಡಿ ಮತ್ತು ಇಲ್ಲಿ ಒಳಗಡೆ ಇದು ಬಂದು ನಮ್ಮ ಮೈದನ ಮನೆ, ಅಂದರೆ ನನ್ನ ಹಸ್ಬೆಂಡ್ ತಮ್ಮನ ಮನೆ, ಅವ್ರ ಚಿಕ್ಕಮ್ಮನ ಮನೆ, ಅಲ್ಲೇ ನಾವು ಮಾಡಿದ್ದಿದ್ದು. ಯಾಕಂದರೆ ಅತ್ತೆ ಮನೆ ಬಂದು ಫುಲ್ಲು ಡೆಮಾನ್ಸ್ಟ್ರೇಟ್ ಮಾಡಿ ಮನೆಗೆ ಸ್ವಲ್ಪ ಕನ್ಸ್ಟ್ರಕ್ಟ್ ಮಾಡಿ ಕೆಲಸ ಎಲ್ಲ ಇದೆ. ಸೊ ಹಾಗಾಗಿ ಆ ಮನೇಲಿ ಬೇಡ ಅಂತ ಹೇಳಿ ಇಲ್ಲೇ ಮಾಡಿದ್ದು. ಸೊ ಸಂಜೆ ಎಲ್ಲನೂ ಸಾಂಬ್ರಾಣಿ ಹಾಕಿ ಅತ್ತೆಗೆ ಇಲ್ಲಿ ಏನೇನು ಇಷ್ಟ ಆಗುತ್ತೆ, ಹೊಸ ಸ್ಯಾರಿ, ಮುತ್ತೈದೆಯಾಗಿ ಸತ್ತಿರೋದ್ರಿಂದ ಅವ್ರಿಗೆ ಎಲೆ ಅಡಿಕೆ, ಬಾಳೆಹಣ್ಣು, ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಾವು ಪೂಜೆ ಮಾಡಿದ್ದು. ಆ್ಯಂಡ್ ಊಟ ಎಲ್ಲ ತಿನ್ನೋದಕ್ಕೆ ನಾವು ಆಲ್ಮೋಸ್ಟ್ 6:30-7 o'clock ಆಗಿಬಿಟ್ಟಿತ್ತು. ಸೊ ಅಷ್ಟೊತ್ತಲ್ಲಿ ಊರಲ್ಲಿ ಎಲ್ಲರನ್ನೂ ಕರೆದಿದ್ರಲ್ಲ ನಮ್ಮ ನಾದಿನಿ, ಅವ್ರು ಎಲ್ಲರೂ ಬಂದರು. ಅತ್ತೆ ಹೆಸರಲ್ಲಿ ಕೆಲವೊಬ್ರು ತಿಂತಾರೆ, ಕೆಲವೊಬ್ರು ತಿನ್ನಲ್ಲ. ಬಟ್ ನಾವು ಅವ್ರಿಗೆ ಅಂತಲೇ ಸಪ್ರೇಟಾಗಿ ಮಾಡಿಸ್ತೀವಿ. ಅಂದರೆ ಮಾಡಿದ ತಕ್ಷಣ ಸ್ವಲ್ಪ ಎತ್ತಿಟ್ಕೊಂಡು ಬಿಡ್ತೀವಿ, ಅದಾದಮೇಲೆ ತಿನ್ಬೋದು. ಬಟ್ ನಾವೇನಂದರೆ ಮತ್ತೊಬ್ಬರು ತಿಥಿಲಿ ತಿನ್ನಲ್ಲ. ನಮ್ಮ ಮನೆ ಒಂದು ತಿಥಿ ಕಾರ್ಯ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ತಿಂತೀವಿ. ಸೊ ತಿಂದಾದಮೇಲೆ
ಇನ್ನೂ ಸಂಜೆ ಪಾಂಡವರ ಸ್ವರ್ಗಾರೋಹಣ ಅಂತ ಹೇಳಿ ಅತ್ತೆ ಹೆಸರಲ್ಲಿ ಗೋವಿಂದ ನಾಮ ಅವ್ರಿಗೆ ದಾರಿ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಸತ್ತವರೆಲ್ಲ ದೇವ್ರ ಪಾದಕ್ಕೆ ಸೇರಿರೋರೆ, ಅವ್ರು ನಮಗೆ ದೇವ್ರ ಸಮಾನನೇ. ಸೊ ಅವ್ರ ಹೆಸರಲ್ಲಿ ಈ ರೀತಿ ಭಜನೆ ಕಾರ್ಯಕ್ರಮ ಮಾಡೋದು ಕೂಡ ತುಂಬಾ ಒಳ್ಳೆಯದು. ತುಂಬ ಚೆನ್ನಾಗಿತ್ತು ಭಜನೆ ಕಾರ್ಯಕ್ರಮ, ಪಾಂಡವರ ಸ್ವರ್ಗಾರೋಹಣ. ಎಲ್ಲರೂ ನಾವು ಓವರ್ ಆಲ್ ನೈಟ್ ಕೂತು ಕೇಳಿದ್ವಿ. ಅತ್ತೆದು ಹೊರಗಡೆ ಫೋಟೋ ಕೂಡ ಇಟ್ಟು ಪೂಜೆ ಮಾಡಿದ್ವಿ ನಾವು. ಹಳ್ಳಿ ಜನಗಳೆಲ್ಲ ಅಂತ ಹೇಳಿದ್ರೆ ಈ ಥರ ಕಾರ್ಯಕ್ರಮಗಳನ್ನು ತಪ್ಪದೇ ನೋಡ್ತಾರೆ. ఎవరు గోవిందనల్దా వాళ్ళు వచ్చే జన్మలో పారం కోళై పుడతారు. గట్టిగా గోవిందనండమ్మా, గట్టిగా గోవిందం. ఎవరు గోవిందనల్దో వాళ్ళు వచ్చే జన్మలో పారం కోళై పుడతారు. 3 నెలలు కర్ర 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 కోసి 3 నెలలు. దానివల్ల గోవింద అంటే ముక్తి. జై అంబరీష్ వరద గోవిందో, ಮತ್ತು ಬೆಳಗ್ಗೆ ಎಲ್ಲ ಏನು ಪೂಜೆ ಇರಲಿಲ್ಲ, ಒಂದೇ ಸಲ ಸಂಜೆ ಮಾಡಿದ್ದು ಅಷ್ಟೇ. ಇನ್ನು ಬೆಳಗಿನ ಜಾವ 4:15 ತನಕ ಭಜನೆ ಇತ್ತು. ಮಹಾಮಂಗಳಾರತಿ ಮಾಡಿ ಒಟ್ಟಾರೆ ಅತ್ತೆದು ತಿಥಿ ಕಾರ್ಯ ಖುಷಿ ಅಂತ ಅಲ್ದಿದ್ರು ನೋವಲ್ಲೇ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋ ಅಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನಾವು ಮಾಡಿದ್ವಿ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ನಿಮ್ಗೆಲ್ರಿಗೂ ಕೂಡ ಒಂದು ವ್ಲಾಗ್ ನೋಡಿ ಏನು ಅನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ, ಆಯಿತಾ. ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ. ಅಂಡ್ ಚೆಕ್ ಮಿಸ್ ಮೈ ಆ್ಯಂಡ್ ಬ್ಲೆಸ್ ಮಿ ಲಾಟ್ಸ್ ಆಫ್ ಲವ್ ಯು ಆಲ್. ಬಾಯ್.